ಹಲೋ ವೀಕ್ಷಕರೇ ಸ್ನೇಹಿತರೆ, ನಾನು ಇವತ್ತು ಬ್ಯೂಟಿಫುಲ್ ಆದ ಒಂದು ಟಿಪ್ಸ್ ಕೊಡ್ತೀನಿ. ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ಕೊಂಡು ಹೋಗಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಮತ್ತು ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ಫಸ್ಟ್ ನೋಡಿ ಸ್ನೇಹಿತರೆ, ನಾನು ಇದನ್ನು ಯಾವ ರೀತಿಯಾಗಿ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕಂತ ತೋರಿಸ್ತಾ ಇರುವಂಥದ್ದು ನೋಡ್ಬೋದು. ನಾನು ಇವಾಗ ವೈಟ್ ಕೋಲ್ಗೇಟ್ ಬಳಸ್ತಾ ಇದ್ದೀನಿ. ವೈಟ್ ಕೋಲ್ಗೇಟ್ ನಮ್ಮ ಸ್ಕಿನ್ ಬ್ರೈಟ್ನೆಸ್ ಕೂಡ ಚೆನ್ನಾಗಿ ಕೊಡುತ್ತೆ ಸ್ನೇಹಿತರೆ. ಹಾಗಾದರೆ ವೈಟ್ ಕೋಲ್ಗೇಟ್ ಯಾವ ರೀತಿ ಅದನ್ನು ಫೇಸ್ ಪ್ಯಾಕಿಗೆ ಬಳಸ್ಬೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡ್ಕೊಂಡು ಹೋಗಿ, ನೀವು ಕೂಡ ಯೂಸ್ ಮಾಡಿ ನೋಡಿ. ನಿಮಗೆ ಫಸ್ಟ್ ರಿಸಲ್ಟ್ಗೆ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂತ ನೋಡ್ಬೋದು. ಇವಾಗ ಒಂದು ಬಟ್ಲಲ್ಲಿ ನಾನು ಫಸ್ಟ್ ಹಾಕ್ತಾ ಇರೋವಂಥದ್ದು ವೈಟ್ ಕೋಲ್ಗೇಟ್. ನಮ್ಮ ಸ್ಕಿನ್ನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನಾವು ವೈಟ್ ಕೋಲ್ಗೇಟ್ ಹಾಕಬೇಕು. ನೋಡ್ತಾ ಇರ್ಬೋದು, ನಾನು ಇಷ್ಟು ತೊಗೊಂಡಿದ್ದೀನಿ. ಇದು ಪ್ರಮಾಣ ಕರೆಕ್ಟ್ ಆಗುತ್ತೆ ನನ್ನ ಮುಖಕ್ಕೆ. ನಾನು ಫೇಸಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ನೋಡಬೇಡ್ರಿ ನೀವು ಕೂಡ. ವೈಟ್ ಕೋಲ್ಗೇಟ್ ನಾವು ಹಲ್ಲುಗಳನ್ನು ಹೊಳಪು ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಸ್ಕಿನ್ ಕೂಡ ಹೊಳಪು ಬರುವಂಥ ರೀತಿಯಾಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ನಮ್ಮ ಸ್ಕಿನ್ ಕೂಡ ಹಾಲಿನ ರೀತಿ ಕೂಡ ಹೊಳಪು ಬರುತ್ತೆ, ಅಷ್ಟು ಚೆನ್ನಾಗಿ ಬಿಳಿಯಾಗಿ ಕಾಣಿಸುತ್ತೆ. ಅದನ್ನು ಮಾಡುವಂಥ ಪ್ರೊಸೆಸಿಂಗ್ ಯಾವ ರೀತಿ ಅಂತ ನೋಡ್ಬೋದು. ಇವಾಗ ನೋಡಿ, ನಾನು ವೈಟ್ ಕೋಲ್ಗೇಟನ್ನು ಎಷ್ಟು ತೊಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಅಂತ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ವೈಟ್ ಕೋಲ್ಗೇಟ್ ಹಾಕಿದಾದಮೇಲೆ ನಾನು ಇದಕ್ಕೆ ಹಾಕ್ತಾ ಇರೋಂಥದ್ದು ಏನಪ್ಪ ಅಂದರೆ ಬ್ರೂ ಕಾಫಿ ಕೂಡ ನಮ್ಮ ಸ್ಕಿನ್ ಮೇಲೆ ಇರುವಂಥ ಡಲ್ನೆಸ್ ಕಡಿಮೆ ಮಾಡುತ್ತೆ. ಹಾಗೆ ಇವಾಗ ಬಿಸಿಲಿಗೆ ಹೋಗ್ಬಂದು ಟ್ಯಾನ್ ಕೂಡ ಆಗುತ್ತೆ, ಅದು ಟ್ಯಾನ್ ಕೂಡ ರಿಮೂವ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಪಿಗ್ಮೆಂಟೇಷನ್ ಜೊತೆಗೆ ನಮ್ಮ ಮುಖದ ಒಂದು ಥರ ಗ್ಲೋನೆಸ್ ಕೂಡ ಚೆನ್ನಾಗಿ ಕೊಡುತ್ತೆ. ಇದೆಲ್ಲ ಕೂಡ ಈಸಿಯಾಗಿ ರಿಮೂವ್ ಮಾಡಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುವಂಥದ್ದು ಇದರಲ್ಲಿ ಬ್ರೂ ಕಾಫಿಯಲ್ಲೂ ಕೂಡ ಇರುವಂಥ ಬೆನಿಫಿಟ್ಸು. ಹಾಗಾದರೆ ಇದು ನಾನು ಇವಾಗ ಬ್ರೂ ಕಾಫಿ ಕೂಡ ಅದರಲ್ಲಿ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, 1 ಸ್ಪೂನಷ್ಟು ಬ್ರೂ ಕಾಫಿಯನ್ನು ಅದರಲ್ಲಿ ಸೇರಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ವೈಟ್ ಕೋಲ್ಗೇಟ್ ಬ್ರೂ ಕಾಫಿಯನ್ನು ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಅಂತ ನೋಡ್ಬೋದು. ನೀವು ಕೂಡ ತೋರಿಸ್ತೀನಿ. ಆಮೇಲೆ ಸ್ನೇಹಿತರೆ, ನಾನು ಇವಾಗ ಇದಕ್ಕೆ ಇನ್ನೊಂದು ಏನಪ್ಪ ಸೇರಿಸ್ತೀನಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನಮ್ಮ ಸ್ಕಿನ್ನಿಗೆ ಬೇಕಾಗುವಂಥದ್ದು ಒಂಥರ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುವಂಥದ್ದು ಏನಪ್ಪ ಅಂದರೆ, ನಾನು ಯೂಸ್ ಮಾಡ್ತಾ ಇರೋದು ಸಕ್ಕರೆ. ನಮ್ಮ ಮುಖದ ಸ್ಕ್ರಬ್ ಮಾಡುತ್ತೆ ಸ್ನೇಹಿತರೆ. ಸಕ್ಕರೆ ತುಂಬಾ ಚೆನ್ನಾಗಿ ನಮ್ಮ ಮುಖದ ಮೇಲೆ ಆಯಿಲಿ ಸ್ಕಿನ್ ಆಗಲಿ, ಡ್ರೈನೆಸ್ ಆಗಲಿ, ಇದೆಲ್ಲ ಕೂಡ ರಿಮೂವ್ ಮಾಡಿ ಒಂಥರ ನಮ್ಮ ಮುಖದ ಸ್ಕ್ರಬ್ಬಿಂಗ್ ಮಾಡುತ್ತೆ. ಹಾಗಾಗಿ ನಾನು ಇದಕ್ಕೆ 1 ಸ್ಪೂನಷ್ಟು ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂಥದ್ದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈ ಸಕ್ಕರೆ ತುಂಬಾ ದಪ್ಪವಾಗಿರಬಾರ್ದು, ಹಾಗಾಗಿ ಸ್ವಲ್ಪ ತರತರಿಯಾಗಿ ಪೌಡ್ರ್ ಥರ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಯಾಕಂದರೆ ಸ್ಕಿನ್ ಅಂದಮೇಲೆ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾಗಿ ನಾವು ಯಾವುದೇ ಸ್ಕಿನ್ ಮೇಲೆ ಏನೇ ಬಳಸಬೇಕಾದ್ರೂ ಕೂಡ ತುಂಬಾ ಕೇರ್ ಮಾಡಬೇಕಾಗುತ್ತೆ. ಯಾಕಂದರೆ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುವಂಥದ್ದು, ಅದಕ್ಕಾಗಿ ಕೇರ್ ಮಾಡೇ ನಾವು ಯೂಸ್ ಮಾಡಬೇಕು. ಹಾಗಾಗಿ ನಾನು ಇವಾಗ ಸಕ್ಕರೆ ಪುಡಿ ಮಾಡಿ ತೊಗೊಳ್ತಾ ಇದ್ದೀನಿ. ತುಂಬಾ ದಪ್ಪದಾಗಿದ್ದರೆ ಸ್ವಲ್ಪ ಈ ಥರ ಪುಡಿ ಮಾಡಿದ್ರೆ ತುಂಬಾ ಈಸಿಯಾಗಿ ನಮಗೆ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಾಕ್ತಾ ಇರೋವಂಥದ್ದು ಕೊಬ್ಬರಿ ಎಣ್ಣೆ. ಇವಾಗ ಸ್ನೇಹಿತರೆ, ನಮ್ಮ ಸ್ಕಿನ್ನು ತುಂಬಾ ಡ್ರೈ ಆಗ್ತಾ ಇರೋವಂಥ ಸಮಸ್ಯೆಗೆ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಂಡ್ರೆ ನಮ್ಮ ಸ್ಕಿನ್ ಸಾಫ್ಟ್ನೆಸ್ ಆಗಿರುತ್ತೆ. ಆಮೇಲೆ ಇದಕ್ಕೆ ಹಾಕ್ತಾ ಇರೋವಂಥದ್ದು ಗುಲಾಬ್ ಜೆಲ್ಲು ಕೂಡ ನಮ್ಮ ಸ್ಕಿನ್ ಮೇಲೆ ಇದೇನೆಲ್ಲ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿ ಕೊಡುವಂಥದ್ದೇನಪ್ಪ ಅಂದರೆ, ನಮ್ಮ ಸ್ಕಿನ್ ಮೇಲೆ ಈ ಥರ ಸಣ್ಣದಾಗಿ ಪಿಂಪಲ್ಸ್ ಆಗ್ತಾ ಇರುವಂಥ ಸಮಸ್ಯೆ ಜೊತೆಗೆ ಈ ಥರ ಕಪ್ಪು ಕಲೆಗಳು ಬಿದ್ದುಬಿಡುತ್ತಲ್ವ, ಅದು ಕೂಡ ಈಸಿಯಾಗಿ ರಿಮೂವ್ ಮಾಡಿಬಿಡುತ್ತೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ಗುಲಾಬ್ ಜೆಲ್ ಆಗಲಿ, ರೋಸ್ ವಾಟರ್ ಆಗಲಿ ಖಂಡಿತವಾಗಿ ಬಳಸಬೇಕು. ಇವಾಗ ನೋಡಿ, ಪೂರ್ತಿಯಾಗಿ ಎಲ್ಲ ಕೂಡ ಹಾಕ್ಕೊಂಡು ಈ ಫೇಸ್ ಪ್ಯಾಕನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಇದಕ್ಕೆ ಒಂದು ಹನಿ ಕೂಡ ನೀರಿನ ಅವಶ್ಯಕತೆ ಬೀಳಬಾರ್ದು. ಆ ರೀತಿಯಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ನಿಮಗೆ ಏನಾದರೆ ನೀರಿನ ಅವಶ್ಯಕತೆ ಬೀಳ್ತಾ ಇದ್ದರೆ ಇದಕ್ಕೆ ರೋಸ್ ಮತ್ತು ಸ್ವಲ್ಪ ಗುಲಾಬ್ ಜೆಲ್ಲನ್ನು ಹಾಕ್ಕೊಳ್ಳಿ. ಅವಾಗೆ ಪರ್ಫೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, ಈ ಫೇಸ್ ಪ್ಯಾಕ್ ಮಿಕ್ಸ್ ಆಯಿತು. ಮಿಕ್ಸ್ ಆದಮೇಲೆ ಇವಾಗ ಇದು ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಾಯಿತು. ರೆಡಿ ಆದಮೇಲೆ ನನ್ನ ಸ್ಕಿನ್ ನೋಡ್ಬೋದು, ಈ ಥರ ಟ್ಯಾನ್ ಆಗುತ್ತೆ ಸ್ನೇಹಿತರೆ. ಬಿಸಿಲಿಗೆ ಹೋದ್ಮೇಲೆ ತುಂಬಾ ಟ್ಯಾನ್ ಆಗುತ್ತೆ, ಆಯಿಲಿ ಥರ ಆಗುತ್ತೆ. ಆವಾಗ ನಾನು ಯೂಸ್ ಮಾಡ್ತಾಯಿರ್ತೀನಿ. ವಾರದಲ್ಲಿ ಒಂದು 3 ಸರ್ತಿ ಆಗಲಿ 4 ಸರ್ತಿ ಆಗಲಿ ನಾನು ಟ್ರೈ ಮಾಡ್ತಾಯಿರ್ತೀನಿ. ಹಾಗೆ ಸ್ನೇಹಿತರೆ, ಒಂದು ಕೇರ್ ಏನು ಮಾಡಬೇಕಂದ್ರೆ ನೋಡಿ, ನಾವು ಇದನ್ನು ಹಚ್ಚುವಾಗ ಕಣ್ಣಿನ ಭಾಗದಲ್ಲಿ ಸ್ವಲ್ಪ ಕಡಿಮೆ ಈ ಥರ ಕೆಳಗಡೆ ಹಚ್ಕೊಳ್ಳಿ. ಯಾಕಂದರೆ ಈ ಫಸ್ಟ್ ಟೈಮ್ ನೀವು ಇದನ್ನು ಕೋಲ್ಗೇಟ್ ನಿಮ್ಮ ಸ್ಕಿನ್ ಮೇಲೆ ನೀವು ಏನಾದರೂ ಟ್ರೈ ಮಾಡ್ತಿದ್ರೆ ಸ್ವಲ್ಪ ಕೇರಾಗಿ ಮಾಡ್ಕೊಳ್ಳಿ. ಯಾಕಂದರೆ ಕೋಲ್ಗೇಟ್ ಹಾಕಿರ್ತೀವಿ, ಸ್ವಲ್ಪ ನಮ್ಮ ಸ್ಕಿನ್ ಮೇಲೆ ಉರಿತ ಆಗುತ್ತೆ. ಯಾಕಂದರೆ ಒಳಗಡೆ ಸಣ್ಣದಾಗಿ ವೈಟ್ ಪಿಂಪಲ್ಸ್ ಇರುತ್ತಲ್ವ, ಅದೆಲ್ಲ ಕೂಡ ಈಸಿಯಾಗಿ ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಉರಿತ ಆಗುತ್ತೆ. ಸಣ್ಣದಾಗಿ ವೈಟ್ ಪಿಂಪಲ್ಸ್ ಎಲ್ಲ ಇರುವಂಥದ್ದೆಲ್ಲ ಕೂಡ ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ
ನೀವು ಫಸ್ಟ್ ಟೈಮ್ ಏನಾದರೂ ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ತಿದ್ರೆ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. 1-2 ಸೆಕೆಂಡ್ ಈ ಥರ ಸ್ವಲ್ಪ ಜುನ್ ಅನ್ನುತ್ತೆ, ಆಮೇಲೆ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ನಾವು ಫೇಸ್ ಮೇಲೆ ಇರುವಂಥದ್ದೆಲ್ಲ ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೋಬೇಕು ಅಂದರೆ ಇದನ್ನು ಸ್ವಲ್ಪ ಈ ಥರ ಹಚ್ಚುವಾಗ ಸ್ವಲ್ಪ ಈ ಥರ ಜುನ್ ಅನ್ನುವಂಥದ್ದು ಮುಖದ ಮೇಲೆ ಆಗ್ತಾಯಿದ್ರೆ ಸ್ವಲ್ಪ ತಾಳಬೇಕಾಗುತ್ತೆ. ಯಾಕಂದರೆ ಆವಾಗಲೇ ನಮ್ಮ ಮುಖದ ಗ್ಲೋನೆಸ್ ಜಾಸ್ತಿ ಆಗುತ್ತೆ. ಹಾಗೆ ನೋಡಿ, ಇದನ್ನು ನೀವು ಫೇಸಿಗೆ ಅಪ್ಲೈ ಮಾಡ್ತಿರ್ತೀರಲ್ವ, ತುಟಿಗಳು ಕೂಡ ತುಂಬಾ ಕಪ್ಪಾಗಿದೆ ಅಂತ ಅಂದರೆ ತುಟಿಗಳ ಮೇಲೆ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಬೋದು. ನಾನಿವಾಗ ತುಟಿ ಮೇಲೆ ಕೂಡ ಅಪ್ಲೈ ಮಾಡ್ತೀನಿ, ನೋಡ್ಬೋದು. ನಾನಿದು ಫೇಸ್ ಪ್ಯಾಕನ್ನು ಯಾವಾಗಲೂ ಕೂಡ ಅಪ್ಲೈ ಮಾಡ್ತಿರ್ತೀನಿ, ಹಾಗಾಗಿ ನಾನಿವಾಗ ಹಚ್ತಾ ಇದ್ದೀನಿ, ನೋಡ್ಬೋದು. ಕಣ್ಣಿನ ಭಾಗದಲ್ಲಿ ಕೂಡ ನಾನು ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ, ನೋಡಿಕೊಂಡು ಹಚ್ಕೊಳ್ಳಿ. ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ನಾನಿವಾಗ ಕಣ್ಣಿನ ಭಾಗದಲ್ಲಿ ಮತ್ತು ಕಣ್ಣಿನ ರೆಪ್ಪೆ ಮೇಲೆ ಕೂಡ ಹಚ್ಕೊಳ್ತಾ ಇದ್ದೀನಿ, ಯಾಕಂದರೆ ಕಪ್ಪಾಗಿಬಿಡುತ್ತೆ ಅಲ್ಲೂ ಕೂಡ. ಹಾಗಾಗಿ ಈ ಥರ ನಾನು ಪೂರ್ತಿಯಾಗಿ ಫೇಸಿಗೆ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗಾದರೆ ಸಕ್ಕರೆ ಕೂಡ ಹಾಕಿರ್ತೀವಿ, ಸ್ವಲ್ಪ ಮುಖದ ಮೇಲೆ ಸ್ಕ್ರಬ್ ಥರ ರೆಡಿಯಾಗಿರುವಂಥ ಪ್ಯಾಕ್ ಇದು. ಹಾಗಾಗಿ ಇದು ಮುಖದ ಮೇಲೆ ಚೆನ್ನಾಗಿ ಎಲ್ಲನೂ ಕೂಡ ಡಸ್ಟ್ ಆಗಲಿ ಮತ್ತು ಮುಖದ ಮೇಲೆ ಡಲ್ನೆಸ್ ಆಗಲಿ, ಪಿಗ್ಮೆಂಟೇಷನ್ ಆಗಲಿ, ಇವೆಲ್ಲ ಕೂಡ ಈಸಿಯಾಗಿ ಹೊರಗಡೆ ಬಂದುಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ನೀವು ಕೂಡ ಸ್ವಲ್ಪ ನೋಡಿಕೊಂಡು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೋದು. ನೋಡಿ, ನಾನು ಹಚ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಇದನ್ನು ಅಪ್ಲೈ ಮಾಡಿ ಒಂದು 10ರಿಂದ 15 ನಿಮಿಷದವರೆಗೂ ಕೂಡ ಇದನ್ನು ಬಿಡಬೇಕಾಗತ್ತೆ. ಅಲ್ಲಿವರೆಗೂ ಬಿಟ್ವಿ ಅಂದರೆ ನಮ್ಮ ಫೇಸು ಚೆನ್ನಾಗಿ ಗ್ಲೋ ಬರುತ್ತೆ ಸ್ನೇಹಿತರೆ. ಹೊರಗಡೆ ಹೋಗಿ ಪಾರ್ಲರ್ಗೆ ಹೋಗಿ ದುಬಾರಿ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ನಾವು ಫೇಶಿಯಲ್ ಮಾಡ್ಕೊಂಬರ್ತೀವಿ. ಗೋಲ್ಡನ್ ಫೇಶಿಯಲ್ ಆಗಲಿ, ಈ ಥರ ನಾವು ಯಾವುದೆಲ್ಲ ಫೇಶಿಯಲ್ಗಳು ಮಾಡ್ಕೊಂಬರ್ತೀವಿ, ಅದೇ ಫೇಶಿಯಲ್ ಬದಲಾಗಿ ಮನೆಯಲ್ಲೇ ಇರುವಂಥದ್ದೆಲ್ಲ ಕೂಡ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಫೇಶಿಯಲ್ ಮಾಡ್ಕೋಬೋದು. ಇವಾಗಿನ ಸಮಯದಲ್ಲಿ ನ್ಯಾಚುರಲಾಗಿ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೆ ಕೆಮಿಕಲ್ ಇರುವಂಥದ್ದೆಲ್ಲ ಕ್ರೀಮನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ ಹಾಳಾಗ್ತಾ ಹೋಗುತ್ತೆ. ಇವಾಗಿನ ಅನಿಸಲ್ಲ ಸ್ನೇಹಿತರೆ, ಏಜ್ ಆಗ್ತಾ ನಮ್ಮ ಸ್ಕಿನ್ ಎಲ್ಲ ಕೂಡ ಜಾಸ್ತಿ ಇಳಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಇವಾಗ ಏನಾಗುತ್ತೆ ಅಂದರೆ ನಮಗೆ ಏಜ್ ಚೆನ್ನಾಗಿದ್ದಾಗ ನಮ್ಮ ಸ್ಕಿನ್ ಹಾಗೆ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ. ಆಮೇಲೆ ಏಜ್ ಆಗ್ತಾ ನಮ್ಮ ಸ್ಕಿನ್ ಎಲ್ಲನೂ ಕೂಡ ಇಳಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ನ್ಯಾಚುರಲ್ ಆಗಿರುವಂಥದ್ದೆಲ್ಲ ಕೂಡ ಬಳಸೋದ್ರಿಂದ ನ್ಯಾಚುರಲಾಗಿ ರಿಸಲ್ಟ್ ಸಿಗುತ್ತಾ ಹೋಗುತ್ತೆ. ಹಾಗೆ ನೋಡಿ, ಇವಾಗ 15 ನಿಮಿಷ ಬಿಟ್ಟು ನಾನು ಪೂರ್ತಿಯಾಗಿ ಮುಖ ವಾಶ್ ಮಾಡ್ಕೊಂಡು ಬಂದೆ. ನೋಡಿ, ನಾನು ಮುಖ ಪೂರ್ತಿಯಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಮುಖದ ಮೇಲೆ ನೋಡ್ಬೋದು ಎಲ್ಲ ಕೂಡ ಡ್ರೈನೆಸ್ ಆಗಲಿ, ನನ್ನ ಮುಖದ ಮೇಲೆ ಡಲ್ನೆಸ್ ಆಗಲಿ ಎಲ್ಲ ಕೂಡ ಯೂಸ್ ಮಾಡಿದ ಮೇಲೆ ತುಂಬಾ ಚೆನ್ನಾಗಿ ಈ ಥರ ಎಲ್ಲ ಕೂಡ ಕ್ಲೀನ್ ಆಗಿರೋವಂಥದ್ದು. ಇವಾಗ ನಿಮಗೆ ತೋರಿಸ್ತೀನಿ ವೈಟ್ ಪಿಂಪಲ್ಸ್ ಯಾವ ರೀತಿ ಹೊರಗಡೆ ಬಂದಿರುತ್ತೆ ಅಂತ. ಸಣ್ಣದಾಗಿ ವೈಟ್ ಪಿಂಪಲ್ಸ್ ಇರುತ್ತಲ್ವ, ಈ ಥರ ತುಟಿ ಭಾಗದಲ್ಲಿ, ಈ ಥರ ತುಟಿ ಅಪ್ಪರ್ ಲಿಪ್ಸ್ ಆಗಲಿ, ಈ ಥರ ಬಂದಿರೋಂಥ ವೈಟ್ ಪಿಂಪಲ್ಸ್ ಎಲ್ಲ ಕೂಡ ನಾವು ಸಣ್ಣದಾಗಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ಥರ ಚೆನ್ನಾಗಿ ಕ್ಲೀನಾಗಿ ಒರೆಸ್ಕೋಬೇಕು. ನೋಡಿ, ಈ ಥರ ಹೊರಗಡೆ ಬಂದಿರೋಂಥ ವೈಟ್ ಪಿಂಪಲ್ಸ್ ಈ ಥರ ನಾವು ಚೆನ್ನಾಗಿ ಒರೆಸ್ಕೊಂಡಿವಿ ಅಂದರೆ ಚೆನ್ನಾಗಿ ಅದೆಲ್ಲ ಕೂಡ ಈಸಿಯಾಗಿ ಹೊರಗಡೆ ಬಂದುಬಿಡುತ್ತೆ. ಮತ್ತು ಸ್ನೇಹಿತರೆ, ನೀವೇನು ಮಾಡ್ತೀರಾ, ನಿಮ್ಮ ಫೇಸಿಗೆ ಯೂಸ್ ಮಾಡಿದ್ಮೇಲೆ ಇವಾಗಿಂದ ನಮ್ಮ ಗ್ಲೋನೆಸ್ ಜಾಸ್ತಿ ಬರೋಲ್ಲ ಹೊರಗಡೆ. ಆಮೇಲೆ ಮರುದಿವಸ ನಿಮ್ಮ ಮುಖ ನೋಡಬೇಕು, ಚೆನ್ನಾಗಿ ಹೊಳಪು ಬರುತ್ತೆ. ಹಾಗಾಗಿ ನೀವು ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.